ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹಲಕಟ್ರಿ ಗ್ರಾಮದಲ್ಲಿ ಶೋಷಿತರ ನೇತಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯುತ್ಸವ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವನ್ನ ಭಾನುವಾರ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಈ ಅಂಗವಾಗಿ ಬಹಿರಂಗ ಸಭೆ ಹಾಗೂ ಮೆರವಣಿಗೆ ಆಯೋಜನೆ ಮಾಡಲಾಗಿತ್ತು. ಜಯಂತಿ ನಿಮಿತ್ತವಾಗಿ ನಡೆದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಇತಿಹಾಸ ಪ್ರಾಧ್ಯಾಪಕರು ಆದ ಡಾಕ್ಟರ್ ಮಲ್ಲಿಕಾರ್ಜುನ್ ಎಂ ಸಾವರ್ಕರ್ ಮಾತನಾಡಿ, ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಶಿಕ್ಷಣ ಅತ್ಯವಶ್ಯಕ ಎಂದಿದ್ದಾರೆ. ಶಿಕ್ಷಣ ಹುಲಿಯ ಹಾಲಿನಂತಿದ್ದು ಅದನ್ನ ಪಡೆದವರು ಗರ್ಜಿಸಲೇಬೇಕು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಶಿಕ್ಷಣದ ಮೂಲಕವೇ ಹಿಂದುಳಿದ ವರ್ಗಗಳು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸಬಹುದು ಅಂತ ಹೇಳಿದರು. ಅವರು ಬಾಬು ಜಗಜೀವನ್ ರಾಮ್ ರವರ ಜೀವನ ಚರಿತ್ರೆಯನ್ನ ವಿವರಿಸಿ ಗೌತಮ ಬುದ್ಧ, ಬಸವಣ್ಣ ಹಾಗೂ ಬಿ.ಆರ್. ಅಂಬೇಡ್ಕರ್ ಅವರ ಆದರ್ಶಗಳನ್ನ ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಳಬೇಕು ಅಂತ ಕರೆಕೊಟ್ಟಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕರು ತನ್ನ ಹಕ್ಕುಗಳನ್ನು ಅರಿತುಕೊಂಡು ಬದುಕಬೇಕು ಅಂತ ಹೇಳಿದ್ರು. ಕಾರ್ಯಕ್ರಮಕ್ಕೆ ಕಟ್ಟಿಮನಿ ಹಿರೇಮಠದ ಶ್ರೀ ಮನೀಂದ್ರ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ಕೊಟ್ಟಿದ್ದಾರೆ. ಸಿದ್ದೇಶ್ವರ ಹಿರೇಮಠದ ಶ್ರೀ ರಾಜಶೇಖರ ಶಿವಾಚಾರ್ಯರು ಕೂಡ ಆಶೀರ್ವಚನ ಮಾಡಿದ್ದಾರೆ. ಸಭೆಯ ಅಧ್ಯಕ್ಷತೆಯನ್ನ ಕಾಂಗ್ರೆಸ್ ಮುಖಂಡರು ಆದ ಶ್ಯಾಮ್ ನಾಟೇಕರ್ ವಹಿಸಿಕೊಂಡಿದ್ದು, ತೊಗರಿ ನಿಗಮ ಮಂಡಳಿ ಅಧ್ಯಕ್ಷರು ಆದ ಮಹಿಮೂದ್ ಸಾಹಿಬ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರು ಆದ ಗುರುನಾಥ ಮಣಗಿರಿ ಕಾರ್ಯಕ್ರಮದ ಉದ್ದೇಶವನ್ನ ವಿವರಿಸಿದರು. ಪ್ರಕೃತಿಂ ಶಾಸ್ತ್ರಪಾರಗಾಹ ತಾಂ ಧರ್ಮಚಾರಣಂ ಶಂಭೋ ಪ್ರಣಮಾಮಿ ಪರಾಂ ಶಿವಂ. ಎಲ್ಲರೂ ಕುಂತರ್ ಸ್ವಲ್ಪ ಜಯಘೋಷ ಮಾಡಮ್. ಸರ್ ಭಾಳ ವಿಸ್ತಾರ ಮಾತಾಡಿದ್ರು, ರಾಜು ಸ್ವಾಮಿ ಭಾಳ ವಿಸ್ತಾರ ಮಾತಾಡಿದ್ರು. ಅದ್ರ ಜೊತೆಯಲ್ಲಿ ನಮ್ಮ ಊರಿನರ್ತಕ್ಕಂಥ ಅಧಿದೈವನವನ್ನು ಯಾರು ಮರಿಬಾರದು. ಫಸ್ಟ್ ಜಯಘೋಷ ಮಾಡೋಣ. श्री वीरभद्रेश्वर महाराज की, श्री गुरु मनींद्र शिवाचार्य महाराज की, बाबू जगजीवन महाराज की, अंबेडकर महाराज की. ಪ್ರಥಮದಲ್ಲಿ ಜಗದಾದಿ ಜಗತ್ ಪ್ರಪಂಚ ಆಚಾರ್ಯರನ್ನು ಸ್ಮರಿಸುತ್ತಾ ಹಲಕಟ್ಟಿ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ನಿಮ್ಮ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಲಿಂಗೈಕ್ಯ ಮನೀಂದ್ರ ಶಿವಾಚಾರ್ಯರ ಕರ್ತೃಪತಿಗೆ ಹಣಿ ಮಾಡಿದ್ದು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ಮಾತಾಡತಕ್ಕಂಥ ಇಲ್ಲಿವರೆಗೆ ಭಕ್ತರನ್ನು ಉದ್ದೇಶಿಸಿ ಮಾತನಾಡತಕ್ಕಂಥ ಶ್ರೀ ಕ್ಷೇತ್ರ ರಾಜಶೇಖರ ಸ್ವಾಮೀಜಿಯಲ್ಲೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ ಅಂಬೇಡ್ಕರ್ ಅವರು ಹಾಗೂ ಬಾಬು ಜಗಜೀವನರವರ ಬಗ್ಗೆ ಅವರು ನಡೆದು ಬಂದಿರತಕ್ಕಂಥ ದಾರಿ, ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂಪತ್ತು ಹಾಗೂ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋದಂದ್ರು ನಾವು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ಬೇಕನ್ನತಕ್ಕಂಥದ್ದು ಬಹಳಷ್ಟು ಸುಂದರವಾಗಿ ಎಲ್ಲರೂ ತಿಳಿಸಿಕೊಟ್ಟಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಹಾಗೂ ಊರಿನ ಹಿರಿಯ ಮಾರ್ಗವನ್ನು ತೋರಿಸಿದ್ದಾರೆ ಅನ್ನತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ತಿಳ್ಕೋಣ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ, ಇವನ್ನೆಲ್ಲನೂ ನಾವು ತಿಳ್ಕೋಬೇಕಾಗಿತ್ತು ಅಂದ್ರೆ ಮೊದಲನಾಗಿ ನಾವು ರಾಜಕೀಯ ಮಾತಾಡೋದು ಬೇಡ, ನಾವು ರಾಜಕೀಯ ಮಾಡೋದು ಬೇಡ, ನಮ್ಮ ಮನೆತನ ಗಟ್ಟಿ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು, ನಾವು ಹಿರಿಯರಾಗಿರ್ತಕ್ಕಂಥ ಕುಡಿತದಿಂದ ದೂರಿರಬೇಕು. 119ನೇ ಜಯಂತ್ಯೋತ್ಸವ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಈ ಒಂದು ಬಹಿರಂಗ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಸುಕ್ಷೇತ್ರ ಹಲಕಟ್ಟಿ ಗ್ರಾಮದ ಕಟ್ಟಿಮನಿ ಹಿರೇಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಮಂದಿ ಯಾರಿಗೂ ಅರ್ಥ ಆಗಿಲ್ಲ ಅಂತ ಅನಿಸ್ತದೆ. 80% ಮಂದಿ ಯಾರಿಗೂ ಅರ್ಥ ಆಗಿಲ್ಲ. ಅದು ಹಿಂದುಳಿದ ಜನಾಂಗದ ಅರ್ಥ ಆಗಿಲ್ಲ ಅನ್ನೋದಲ್ಲ, ಅದು ನಮ್ಮ ಇಂಡಿಯನ್ ಕಲ್ಚರೇ ಆದ್ರಿ. ಅದು ನಮ್ಮ ಇಂಡಿಯನ್ ಕಲ್ಚರ್ ಆದದು. ಯಾಕಂದ್ರ ಯಾವದನ್ನ ಸ್ವೀಕಾರ ಮಾಡಬೇಕು ಅದನ್ನ ಸ್ವೀಕಾರ ಮಾಡೋದಿಲ್ಲ, ಯಾವದನ್ನ ಸ್ವೀಕಾರ ಮಾಡಬಾರ್ದು ಅದನ್ನ ಸ್ವೀಕಾರ ಮಾಡ್ತಾರೆ. ಅದಕ್ಕ ಒಂದು ಪಾರ್ಲಿಮೆಂಟ್ ನಲ್ಲಿ ಎಲ್ಲಾ ಮಿನಿಸ್ಟರ್ ಒಂದು ಸಭೆ ನಡೆದಿತ್ತಂತ. ಸಭೆ ನಡೆದಾಗ ಹಿಟ್ಲರ್ ಅಂತಕ್ಕಂಥ ಒಂದು ವ್ಯಕ್ತಿ ಆ ಸದನದಲ್ಲಿ ಭಾಗಿಯಾದಾಗ ಆ ಹಿಟ್ಲರ್ ಅನ್ನೋ ವ್ಯಕ್ತಿ ಆ ಸದನದಲ್ಲಿ ಭಾಗಿಯಾಗಬೇಕಾದ್ರೆ ಒಂದು ಕೋಳಿಯನ್ನು ತಗೊಂಡೋಗಿದ್ನಂತ. ಸದನದಲ್ಲಿ ಕೋಳಿಯನ್ನು ನಿಮ್ಮನ್ನ ಓಟ್ ಹಾಕಿ ಹಾರಿಸ್ತಿರ್ತೀರಿ. ಹಾರಿಸ್ತಂದ ನಂತರ 4.5 ವರ್ಷಗಳ ಕಾಲ ನಿಮ್ಮನ್ನು ಕಿತ್ತಿ ತಿಂತಾರ. ಅವ್ರು ಆಚೆ ಬಂದಂತ ವ್ಯಕ್ತಿ 4.5 ವರ್ಷಗಳು ನಿಮ್ಮನ್ನು ಕಿತ್ತಿ ತಿಂತಾರ. ಇನ್ನು 5 ತಿಂಗಳ ಎಲೆಕ್ಷನ್ ಯಾವಾಗ ಬರ್ತದ ಅವಾಗ ಮತ್ತೆ ನಿಮ್ಗೆ ಕುಡಿಯೋದಕ್ಕ ತಿನ್ಸೋದಕ್ಕ ಇಟ್ಟು ರೊಕ್ಕ ಕೊಟ್ಟೆ ರೂಪಾಯಿ ಕೊಟ್ಟಂತ ಆ ಕೋಳಿ ಪುಚ್ಚ ಕಿತ್ತಿಗೆಸಿಂದ ಅಕ್ಕಿಗಳನ್ನ ಹಾಕಿ
ಯಾವ ರೀತಿ ನಿಮ್ಮನ್ನ ಮತ ಆ ಕೋಣೆಯನ್ನು ಒಳಗೆ ತಗೊಂಡ, ಅದೇ ರೀತಿ ನಿಮ್ಮ ಮತದಾರರಿಗೂ ಸಹ ಈಗಿನ ರಾಜಕೀಯ ಗಣ್ಯಮಾನ್ಯರು, ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾರಂದ್ರ 4.5 ವರ್ಷಗಳ ಕಾಲ ನಿಮ್ಮನ್ನ ಕಿತ್ಕೊಂಡು ತಿಂತಾರ. ಆ 5 ತಿಂಗಳು ಎಲೆಕ್ಷನ್ ಡಿಕ್ಲೇರ್ ಆದಾಗ ಮಾತ್ರ ನಿಮ್ಗೆ ದುಡ್ಡನ್ನ ಕೊಡ್ತಾರ, ಇಷ್ಟು ಅಕ್ಕಿ ಕೊಡ್ತಾರ, ಇಷ್ಟು ತಿನ್ನಕ ಮೋಸ ಮುಡಿಗಳನ್ನ ಕೊಡ್ತಾರ, ಕುಡಿಯಕ್ಕೂ ಕೊಡ್ತಾರೆ. ಕೊಟ್ಟ ನಂತರ ಅದಕ್ಕೆ ಮತ್ತೆ ಮೊರೆಯಾಗಿ ಆ 4.5 ವರ್ಷಗಳು ನಿಮ್ಮನ್ನ ದೋಖ ಮಾಡಿದ ಆ ನಾಯಕನನ್ನೇ ಮತ್ತೆ 5 ತಿಂಗಳಲ್ಲಿ ಮೊರೆ ಹೋಗಿ ಮತ್ತೆ ಆರಿಸ್ತಾ ಇರ್ತೀರಿ ಅಂದ್ರ ನಿಮ್ಮಂತ ಮುರುಕರು ಎಷ್ಟು ಮಂದಿ ಯಾರ ಅಂತ ತಿಳ್ಕೊಬೇಕಾಗ್ತದೆ ನಾವು. ಅದಕ್ಕಾಗಿ ನಮ್ಮ ದೇಶ ಬದಲಾವಣೆ ಆಗ್ತಾ ಇಲ್ಲ. ನೋಡ್ರಿ, ಹಿಂದಿನ ಕಾಲ ಇಲ್ಲಿವರೆಗೂ ಬಹಳಷ್ಟು ಹೇಳಿದ್ರು ನಿಮಗ. ಅವಾಗ ನೀರನ್ನು ಸಹ ಕೊಡ್ತಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗಿರ್ಬೋದು, ಬಾಬು ಜಗಜೀವನ್ ರಾಮ್ ಅವರಾಗಿರೋ ಬಹಳ ಶೋಷಣೆ ಅಂತ ಕಷ್ಟದ ಕಾಲದಲ್ಲಿ ಯಾವ್ದ್ರಲ್ಲಿ ಭಾಗಿಯಾಗಕ್ಕಿರ್ತಿದಿಲ್ಲ. ಅಂತಹ ಸಮಯದಲ್ಲಿ ಸಹ ಅಂತ ಒಂದು ದೊಡ್ಡ ಸಾಧನೆ ಮಾಡಿ ನಮ್ಮ ದೇಶದ ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ಆದ್ರೆ ಬಸವೇಶ್ವರ ಬಗ್ಗೆ ಹೋದ್ರೆ 11ನೇ ಶತಮಾನದಲ್ಲಿ ಬಸವೇಶ್ವರಕ್ಕಿಂತ ಮುಂಚೆ ಮಾದರ ಚೆನ್ನಯ್ಯ, ಅಪ್ಪ ನಮ್ಮಪ್ಪ ಮಾದರ ಚೆನ್ನಯ್ಯ, ಅಪ್ಪ ನಮ್ಮಪ್ಪ ಡೋರಕಕ್ಕಯ್ಯ, ಬಸವೇಶ್ವರರಿಗೆ ಪ್ರೇರಣೆ ಆಗಿರ್ತಕ್ಕಂಥ ಮಾದರ ಚೆನ್ನಯ್ಯ. ಸೊ ಇಂಥವರ ಒಂದು ಜಯಂತಿ ಆಚರಣೆ ಮಾಡ್ತಕ್ಕಂಥ ಈ ಮಹಾಯಲ್ಲಿ, ಈ ತಿಂಗಳಿನಲ್ಲಿ ನಾನು ಬರೀ ಜಗಜೀವನ ಮಾತಾಡಿದ್ರೆ ನೀವೆಲ್ಲರೂ ಬೇರೆ ಬೇರೆ ತಿಳ್ಕೋಬಹುದು. ಆದ್ರೆ ಪ್ರಸ್ತುತವಾಗಿ ನಾನು ಜಗಜೀವನ ಬಗ್ಗೆ ಸ್ವಲ್ಪಷ್ಟು ನಾನು ವಿಚಾರಗಳು ನಿಮ್ಮಿಂದ ಹೇಳಕ್ ಇಷ್ಟಪಡ್ತೇನೆ. ಜಗಜೀವನ್ ರಾಮ್ ಬಿಹಾರದ ಅತ್ಯಂತ ಹಿಂದುಳಿದ ಪ್ರದೇಶವಾಗಿರ್ತಕ್ಕಂಥ ಬಿಹಾರ್ ಚಾಂದ್ವಾ ಗ್ರಾಮ ಅಂದ್ರೆ ಕುಗ್ರಾಮ. ಇದು ನಿಮ್ಮಲ್ಲಿ ಇನ್ನೂ ಸ್ವಲ್ಪ ಹಲ್ಕಟ್ಟಿ ಒಳ್ಳೆ ಗ್ರಾಮ ಇದೆ, ರಸ್ತೆಗಳಿದಾವೆ, ಕುಡಿಯೋಕೆ ನೀರಿನ ವ್ಯವಸ್ಥೆ ಇದೆ, ಶಾಲೆ ವ್ಯವಸ್ಥೆ ಇದೆ. ಸೊ ಕೊನೆಯ ಹುಡ್ತಾರೆ. ಅದೇ ರೀತಿಗೆ ಸೋಬಿರಾಮ್ಗೆ ಜಗಜೀವನ್ ರಾಮ್ ಕೊನೆಯ ಮಗ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇವರ ಒಂದು ಜಯಂತಿಯನ್ನ ಜಂಟಿಯಾಗಿ ಆಚರಣೆ ಮಾಡುವ ಒಂದು ಸಂದರ್ಭ ನನಗೆ ಅನಿಸ್ತಾ ಇದೆ. ಇವತ್ತು ಈ ತಿಂಗಳಿನಲ್ಲಿ ಈ ದೇಶದ ಮಹಾನ್ ಪುರುಷರ ಜಯಂತಿಗಳು ಆಚರಿಸ್ತಾ ಇರುವುದು ತಮ್ಮೆಲ್ಲರಿಗೂ ಗೊತ್ತಿದೆ. ಏಪ್ರಿಲ್ 5 ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ, ಏಪ್ರಿಲ್ 14 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ಏಪ್ರಿಲ್ 11 ಜ್ಯೋತಿಬಾ ಫುಲೆ ಅವರ ಜಯಂತಿ, ಈಗ 20ನೇ ತಾರೀಕು ಜಗಜ್ಯೋತಿ ಬಸವೇಶ್ವರ ಜಯಂತಿ. ಹೀಗೆ ಈ ತಿಂಗಳಿನಲ್ಲಿ ಮಹಾನ್ ಕ್ರಾಂತಿಕಾರಿ, ಮಹಾನ್ ಪುರುಷರ ಜಯಂತಿಗಳನ್ನ ಆಚರಣೆ ಮಾಡಲಾಗ್ತಾ ಇದೆ. ಸೊ ಈ ಎಲ್ಲ ಮಹಾನ್ ಕ್ರಾಂತಿಕಾರಿ ಪುರುಷರ ಆದರ್ಶಗಳು, ತತ್ವಗಳು ನಾವು ಅಳವಡಿಸಲೇಬೇಕು. ಯಾಕಂದ್ರೆ ಈ ಮಹಾನ್ ಪುರುಷರು ಮಾಡಿರ್ತಕ್ಕಂಥ ಕೆಲಸಗಳು ಈ ತಳ ಸಮುದಾಯಗಳನ್ನ ಮೇಲೆತ್ತಬೇಕು, ಈ ತಳ ಸಮುದಾಯವನ್ನ ರಾಷ್ಟ್ರದ ಮುಖ್ಯವಾಹಿನಿಗೆ ತರಬೇಕು, ಈ ತಳ ಸಮುದಾಯದ ಜನರನ್ನ ಸಮಾನತೆ ದೃಷ್ಟಿಯಿಂದ ನೋಡ್ಬೇಕು, ಗೌರವದಿಂದ ನೋಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗ ನಾನು ಹೇಳಿರ್ತಕ್ಕಂಥ ಎಲ್ಲಾ ಮಹಾನ್ ಪುರುಷರು ತಮ್ಮ ಜೈ ಮಾದಿಗ, ಜೈ ಮಾದಿಗ, ಹಿಂದಿನವ್ರು ಸೌಂಡೇ ಬರಲ್ಲ, ಬರೀ ಮಕ್ಕಳು ಜೈ ಭೀಮ್. ಕಲ್ಕಟ್ಟಿ ಗ್ರಾಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರವರ 119ನೇ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಊರಿನ ಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮ ಮುಂದಿರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸುಕ್ಷೇತ್ರ ಹಲ್ಕಟ್ಟಿ, ಅದೇ ರೀತಿಯಾಗಿ ರಾಜಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಿದ್ದೇಶ್ವರ ಕಟ್ಟಿಮನಿ ಹಿರೇಮಠ ಹಲ್ಕಟ್ಟಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಮತ್ತು ಊರಿನ ಗಣ್ಯರು ಜಗದೀಶ್ ಶಿಂದೆ ಸಾಹೇಬರು, ಇಬ್ರಾಹಿಂ ಪಟೇಲ್ ಅವರು ಮತ್ತು ಮುಖ್ಯ ಭಾಷಣಕಾರರಾಗಿ ಮಲ್ಲಿಕಾರ್ಜುನ್ ಎಂ ಸಾವರ್ಕರ್ ಸರ್ ಕೂಡ ಆಗಮಿಸಿದರು. ನಮ್ಮ ಕಾರ್ಯಕರ್ತ ಸಾಬಮ್ಮ ಎಂ ಕಾಳಿಗೆ ಅವರು ಕೂಡ ಆಗಮಿಸಿದರು. ಎಲ್ಲರೂ ಬಂದು ಏನಪ್ಪ ಅಂದರೆ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ತಮ್ಮೆಲ್ಲರಿಗೂ ಏನಪ್ಪ ಅಂದರೆ ವಂದನೆ ಮತ್ತು ಅಭಿನಂದನೆ ಸಲ್ಲಿಸುತ್ತೇನೆ. ನನ್ನ ಮಾತುಗಳನ್ನು ಮುಗಿಸಿ ಹಲ್ಕಟ್ಟಿ ಗ್ರಾಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 119ನೇ ಜಯಂತಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ನಿಜವಾಗ್ಲೂ ಕೂಡ ನಮ್ಮ ಹಲ್ಕಟ್ಟಿ ಗ್ರಾಮದ ಸಮಸ್ತ ಮಾದಿಗರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಎಲ್ಲ ರಾಜಕೀಯ ಪಕ್ಷದವರು ಮತ್ತು ಸ್ವಾಮೀಜಿಯವರು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಬಾಬು ಜಗಜೀವನ್ ರಾವ್ ವಿಚಾರಧಾರೆಗಳನ್ನು
ಭಾಳಷ್ಟು ಮನಮುಡ್ತಕ್ಕಂಥ ವಿಚಾರಗಳನ್ನು ನಮ್ಮ ಜನಾಂಗಕ್ಕೆ ತಿಳಿಸಿದ್ದಾರೆ. ಯಾಕಂದರೆ ಅವರು ಶೋಷಿತ ಜನಾಂಗದ ಏಳಿಗೆಗಾಗಿ ಹಗಲು ರಾತ್ರಿ ಎನ್ನದೇ ದುಡಿದಂಥ ಮಹಾನ್ ನಾಯಕರಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನರವರು ದೀನದಲಿತರ ಮನೆಗಳಲ್ಲಿ ಹಣತೆ ದೀಪವನ್ನು ಹಚ್ಚಿದ್ದಾರೆ. ಆ ದೀಪ ಆರದಂತೆ ನೋಡಿಕೊಳ್ಳಬೇಕಾಗಿದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಾಗಲೂ ಕೂಡ ಒಂದು ಅರ್ಥಗರ್ಭಿತವಾದಂಥ ಜಯಂತಿ ಇದೆ. ಈ ಜಯಂತಿ ಉದ್ದೇಶ ಏನಂದರೆ ಎಲ್ಲರೂ ಮಹಾತ್ಮರ ಒಂದು ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರಲ್ಲಿ ಬರಬೇಕು. ಅವರ ಆದರ್ಶ ಗುಣಗಳು ಮನಮುಟ್ಟಿದಾಗ ಮಾತ್ರ ಇವತ್ತು ಜಯಂತಿ ಆಚರಿಸಿ ಮಾಡಿದ್ದಕ್ಕೂ ನಿಜವಾಗ್ಲೂ ಅರ್ಥ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತಿಗೆ ವಿರಾಮವನ್ನು ಕೇಳ್ತೇನೆ. ನನ್ನ ಹೆಸರು ರವಿ ಬೆಳಂಗಿ ಅಂತ, ಜಿಲ್ಲಾ ಅಧ್ಯಕ್ಷ. ಇವತ್ತಿನ ದಿನ ಅಲ್ಕಟ್ಟಿ ಗ್ರಾಮದಲ್ಲಿ ಹಸಿರು ಕ್ರಾಂತಿಯ ನಮ್ಮ ಹಿರಿಯರಾಗಿ ಶೋಷಕರಾದ ಕಾರ್ಮಿಕ ಶಿಲ್ಪಿಯ ಡಾಕ್ಟರ್ ಬಾಬಾ ಜಗಜೀವನ್ ರಾವ್ ಅವರು 119ನೇ ಜಯಂತ್ಯುತ್ಸವ, ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವವನ್ನು ಬಹಿರಂಗ ಸಭೆಯಾಗಿ ಈ ಅಲ್ಕಟ್ಟಿ ಗ್ರಾಮದಲ್ಲಿ ಎಲ್ಲ ಸಮಾಜದಲ್ಲೂ ಎಲ್ಲ ಆಚರಣೆ ಮಾಡಿದ್ದೇವೆ. ಮತ್ತು ಆಚರಣೆ ತಕ್ಕ ನಾವು ಎಲ್ಲರೂ ಏನದಂದ್ರೆ ಎಲ್ಲ ನಮ್ಮ ಕಾರ್ಯಕರ್ತರಾಯ್ತು ಎಲ್ಲ ಪ್ರತಿಯೊಬ್ಬರು ಇದ್ರ ಬಗ್ಗೆದಾಗಿ ಎಲ್ಲ ಪ್ರತಿಯೊಂದು ತಿಳಿಸಿದ್ದಾರೆ. ನಮ್ಮ ಹಳ್ಳಿಯಲ್ಲಿ ಸ್ವಲ್ಪ ತಿಳುವಳಿಕೆ ಇರ್ಲಾರ್ದಕ್ಕೆ ಎಲ್ಲರೂ ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಸ್ಕೂಲ್ ಆಯಿತು, ನಾವು ಅದರಾಗಲ್ಲಿ ನಾವು ಹೆಚ್ಚಿನ ಗಮನ ಕೊಡಬೇಕು. ಮತ್ತು ಇದು ಏನಾದಂದ್ರೆ ನಮ್ಮ ಎಲ್ಲ ನಾವು ಏನು ಮಾತಾಡ್ತೀವಿ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಶಾಲೆ ಆಯಿತು ಮತ್ತು ಹಿಂದುಳಿದ ಮುಂದಿನ ಒಂದು ದಾರಿಯಾಗಿ ನಾವು ದಾರಿ ದೀಪ ಆಗಿ ಇರಬೇಕಂತೇಳಿ. ಈ ಸಂದರ್ಭದಲ್ಲಿ ಜಗದೀಶ್ ಸಿಂಧೆ, ಶೇಖ್ ಶಾಹಬ್, ಖಾಜಾ ಪಟಿಯುದ್ದೀನ್, ಜುನೈದಿ, ಸಾಬಮ್ಮ ಕಾಳಗಿ, ರವಿ ಬೆಳಮಗಿ ಸೇರಿ ಗ್ರಾಮದ ಮುಖಂಡರು, ಮಾದಿಗ ಸಮಾಜದ ಹಿರಿಯರು, ಯುವಕರು ಹಾಗೂ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಶಶಿಕಾಂತ್ ಮಡಿವಾಳ್, TV20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.